ಇದು ಚತುರ್ಭುಜ ಕನ್ನಡ, ಸುದ್ದಿಯಲ್ಲಿ ಸತ್ಯತೆಯ ನೈಜ. ದೇಶ ಸೇವೆಯ ಸಂಕಲ್ಪ ತೊಟ್ಟ ಅಗ್ನಿವೀರನಿಗೆ ಭವ್ಯ ಸನ್ಮಾನ. ಯುವಕರಿಗೆ ಸ್ಫೂರ್ತಿಯಾದ ಪ್ರಜ್ವಲ್ ಯಳವತ್ತಿ. ದೇಶದ ರಕ್ಷಣೆಯೇ ಪರಮಧರ್ಮ ಅಂತ ಭಾವಿಸಿ ಸೈನ್ಯಕ್ಕೆ ಸೇರ್ಪಡೆಗೊಳ್ಳುತ್ತಿರುವ ಗದಗ್ ನಗರದ ಯಲಿಗಾರ ಫ್ಲಾಟ್ ನಿವಾಸಿ ಪ್ರಜ್ವಲ್ ಬಸವರಾಜ್ ಯಳವತ್ತಿ ಅವರಿಗೆ ಸ್ಥಳೀಯರು ಅತ್ಯಂತ ಅಭಿಮಾನದಿಂದ ಬೀಳ್ಕೊಡುಗೆ ನೀಡಿದರು. ಸಿಕಿಂದ್ರಾಬಾದ್ ಕ್ಯಾಂಪ್ಗೆ ತೆರಳುತ್ತಾ ಇರುವ ಪ್ರಜ್ವಲ್ ಅವರ ಸಾಧನೆಯನ್ನು ಗೌರವಿಸಲು ಗಂಜಿ ಬಸವೇಶ್ವರ ದೇವಸ್ಥಾನ ಕಮಿಟಿ ಹಾಗೂ ಭಗತ್ ಸಿಂಗ್ ಅಭಿಮಾನಿ ಬಳಗದ ವತಿಯಿಂದ ವಿಶೇಷ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಆರಂಭದಲ್ಲಿ ನಗರದ ಸರ್ಕಲ್ನಲ್ಲಿರುವ ಬಸವೇಶ್ವರ ಮೂರ್ತಿಗೆ ಪ್ರಜ್ವಲ್ ಅವರು ಮಾಲಾರ್ಪಣೆ ಮಾಡಿ ಆಶೀರ್ವಾದ ಪಡೆದರು. ನಂತರ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಿ ದೇಶ ಸೇವೆಯ ಪಯಣಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಓಣಿಯ ಹಿರಿಯರು, ದೇಶ ಸೇವೆಗಿಂತ ಮಿಗಿಲಾದ ಸೇವೆ ಮತ್ತೊಂದಿಲ್ಲ. ಪ್ರಜ್ವಲ್ ಅವರು ಅಗ್ನಿವೀರನಾಗಿ ಆಯ್ಕೆಯಾಗಿರುವುದು ನಮ್ಮ ಭಾಗದ ಯುವಕರಿಗೆ ದೊಡ್ಡ ಸ್ಫೂರ್ತಿ. ಇವರ ದೇಶ ಪ್ರೇಮ ಮತ್ತು ಗಟ್ಟಿತನ ಇತರರಿಗೂ ಮಾದರಿಯಾಗಲಿ ಅಂತ ಹಾರೈಸಿದರು. ಬಸವರಾಜ್ ಯಳವತ್ತಿ ಅವರ ಪುತ್ರ ಪ್ರಜ್ವಲ್ ಈಗ ಮಿಲಿಟರಿ ಹೋಗ್ತಾ ಇರೋದು ಈ ಭಾಗದ ಎಲ್ಲರ ಹೆಮ್ಮೆ. ಅವನು ಇನ್ನೂ ದೇಶಕ್ಕಾಗಿ ಸೇವೆ ಮಾಡಿ ತಂದು ಹಾರೈಸಿ ಒಬ್ಬ ಕೂಲಿ ಮಾಡುವಂಥ ಮಗ ದೇಶ ಸೇವೆ ಕೊಟ್ಟನಂದ್ರೆ ದೊಡ್ಡ ಹೆಮ್ಮೆ ಸಂಗತಿ ಅದು. ಹೀಗೆ ಎಲ್ಲ ಯುವಕರು ತಮ್ಮ ತಂದೆಯ ಕಷ್ಟಗಳನ್ನು ನೋಡಿ ಮಕ್ಕಳು ಶಾಣ್ಯರಾದ್ರೆ ಭಾಳ ತಂದೆ ತಾಯಿಗೆ ಭಾಳ ಸಂತೋಷ ಆಗ್ತೈತಿ. ಆದರೆ ಈ ಭಾಗದಂತ್ರ ಹೋಗ್ತಾ ಇರೋದು ಅವರು ಮನಿತರ ಕಷ್ಟ ಅಲ್ಲ, ಈ ಭಾಗದ ಎಲ್ಲರಿಗೂ ಸಂತೋಷ ಅಂತ ಹೇಳಕ್ಕೆ ನಮ್ಮ ಓಣಿಯ ಒಕ್ಕಲಿಗರ ಓಣಿಯ ಹೆಮ್ಮೆಯ ಯುವಕರಾದ ಪ್ರಜ್ವಲ್ ಯಳವತ್ತಿ ಅವರು ಇವತ್ತಿನ ದಿವಸ ಎಲ್ಲರೂ ಅವ್ರು ನೋಡಿ ನಮ್ಮ ಯುವಕರು ಎಷ್ಟು ಹೆಮ್ಮೆ ಪಡ್ಬೇಕು. ನಾವು ಈ ಥರ ನಾವು ಏನಾರು ಮಾಡಿ ಮುಂದೆ ಸಾಧನೆ ಮಾಡ್ಬೇಕು ಅನ್ನೋದು ಎಲ್ಲರ ನಿಮ್ಮಲ್ಲಿ ಇವತ್ತು ಬಂದಂಥ ಯುವಕರಲ್ಲಿ ಒಂದು ಹುಮ್ಮಸ್ಸನ್ನು ತುಂಬ್ಕೋಬೇಕು. ಹಾಗಾಗಿ ಇವತ್ತು ಎಲ್ಲರಿಗೂ ಒಂಥರ ಯುವಕರಿಗೆ ಮಾರ್ಗದರ್ಶನ ಕೊಟ್ಟಾಗ ಆ ಯುವಕ ಪ್ರಜ್ವಲ್ ಅನ್ನೋರು. ಹಾಗಾಗಿ ಆ ಯುವಕನಿಗೆ ಅಭಿನಂದನೆ ತಿಳಿಸುತ್ತಾ ನಾನು ಮಾಡ್ತೀನಿ. ಕಾರ್ಯಕ್ರಮದಲ್ಲಿ ಪ್ರಜ್ವಲ್ ಅವರಿಗೆ ಹೂಮಾಲೆ ಹಾಕಿ ಶಾಲು ಹೊದಿಸಿ ಗೌರವಿಸಲಾಯಿತು. ಸಿಹಿ ಹಂಚಿ ಜೈಕಾರಗಳೊಂದಿಗೆ ಈ ಯುವ ಯೋಧನನ್ನು ಸೈನ್ಯಕ್ಕೆ ಕಳುಹಿಸಿಕೊಡಲಾಯಿತು. ಈ ವೇಳೆ ಹೇಮಂತ್ ಗಿಡ್ಡ ಹನುಮಣ್ಣವರ್, ಸಿದ್ದರಾಮಪ್ಪ ಹುಂಬಿ, ಪ್ರಭು ಕಲ್ಬಂಡಿ, ಶಂಕರ್ ಕರ್ಬಿಶ್ಮಿ, ಗವಿಸಿದ್ದಯ್ಯ ನಾಲ್ತ್ವಾಡ ಮಠ, ಯಲ್ಲಪ್ಪ ಜಂತ್ಲಿ, ಸುನೀಲ್ ಮಳಿಮಠ, ಬಸವರಾಜ್ ಕಂಟಿ, ಗಣೇಶ್ ಲಕ್ಕುಂಡಿ, ಅಂಧಾನಯ್ಯ ವಿಭೂತಿಮಠ, ರಾಮಣ್ಣ ಜಡಿ, ಶಶಾಂಕ ಪುರದ್, ಶಿವು ಕುಂಬಾರ್, ಮಹಾಂತೇಶ್ ಪಾಟೀಲ್, ಕಿರಣ್ ಮಳೆಪ್ಪನವರ್, ಮಂಜುನಾಥ್ ಪುರದ್, ಸೋಮು ಮುಳುಗುಂದ, ಸುನಿಲ್ ಕೊತ್ತಬಾಳ್, ಹುಚ್ಚಪ್ಪ ಐಹೊಳೆ, ಸಿದ್ದಲಿಂಗೇಶ್ ಸಂಗನಾಳ್ ಸೇರಿದಂತೆ ಗಣ್ಯರು, ಓಣಿಯ ಯುವಕರು, ಮಹಿಳೆಯರು ಹಾಗೂ ಅಪಾರ ಸಂಖ್ಯೆಯ ಸಾರ್ವಜನಿಕರು ಉಪಸ್ಥಿತರಿದ್ದು ಶುಭ ಹಾರೈಸಿದರು. भारत माता की जय, भारत माता की जय, जय जवान जय किसान, जय जवान जय किसान, जय जवान जय किसान. ಯಾಕಂದ್ರೆ ಇವತ್ತಿನ ದಿನ 1 ಲಕ್ಷ ಮಂದಿ ಸೈನಿಕರು ಆಗ್ಬೇಕಂತ ಆಸೆ ಪಡ್ತಾರೆ. ಆದ್ರೆ ಅದನ್ನ ಯಾರು ಅದಕ್ಕೆ ಯೋಗ್ಯತೆ ಆಗಿ ಗುರುಗಳ ದೊಡ್ಡ ಹೆಮ್ಮೆ ಕಷ್ಟ ಆಗ್ತದೆ. ಅವ್ರ ಅಣ್ಣನ ಇದು ಚತುರ್ಭುಜ ಕನ್ನಡ, ಸುದ್ದಿಯಲ್ಲಿ ಸತ್ಯತೆಯ ನೈಜ.